ಎಲ್ರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇನ್ನು ನೆಕ್ಸ್ಟ್ ನಾನು ಕುಳಿತು ಮಾಡುವಂತಹ ಉಸಿರಾಟದ ವ್ಯಾಯಾಮವನ್ನ ಹೇಳ್ಕೊಡ್ತೀನಿ. ಇದು ಬ್ರೀತಿಂಗ್ ಅಲ್ಲಿ ಬರ್ತಕ್ಕಂತಹ ಎರಡನೇ ಹಂತ. ನಾವು ಪ್ರಮುಖವಾಗಿ 4 ಹಂತಗಳನ್ನು ನೋಡ್ತೀವಿ. ನಿಂತು ಮಾಡುವಂತಹ ಉಸಿರಾಟದ ವ್ಯಾಯಾಮ, ಕುಳಿತು ಮಾಡುವಂತಹ ಉಸಿರಾಟದ ವ್ಯಾಯಾಮ, ಬೋರಲು ಮಲಗಿ ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮ, ಅದಾದ ನಂತರ ಅಂಗಾತ ಮಾಡಿ ಅಥವಾ ಅಂಗಾತ ಮಲಗಿ ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮ. ಈಗ ನಾವು ಮೊದಲನೇ ಹಂತವನ್ನು ಮುಗಿಸಿದೀವಿ. ಈಗ ಎರಡನೇ ಹಂತ ಕುಳಿತು ಮಾಡುವಂತಹ ಉಸಿರಾಟದ ವ್ಯಾಯಾಮ. ಇಲ್ಲಿ ನಮ್ಮ ಕಾಲುಗಳ ಮೇಲೆ, ನಮ್ಮ ಸೊಂಟದ ಮೇಲೆ ಒತ್ತಡವನ್ನು ಹಾಕಿ ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮ ಇದು. ಇದರೊಳಗೆ ಹಲವಾರು ಪ್ರಕಾರಗಳು ಬರ್ತದೆ, ಅದನ್ನ ತೋರಿಸ್ಕೊಡ್ತೀನಿ. ನಾವು ನಿಂತು ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮದಲ್ಲಿ ನನ್ನ ಜೊತೆಗೆ ನಿಂತು ಮತ್ತೆ ನನ್ನ ಆಗ್ತಕ್ಕಂಥ ವಿಡಿಯೋಗಳನ್ನ ಇಷ್ಟಪಟ್ಟಿದ್ದೀರಿ. ಅದೇ ರೀತಿ ಕುಳಿತು ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ವಿಡಿಯೋಗಳನ್ನ ನೋಡಿ ಇಷ್ಟಪಟ್ಟು ಮತ್ತು ನನ್ನ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದೆ ನಾವು ಕುಳಿತುಕೊಂಡು ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದ.